ನಮಸ್ಕಾರ. ಟೆಕ್ ಟಾಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನೆಲ್ ನಿಮಗಾಗಿ ದಿನನಿತ್ಯ ಬಳಸೋ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ನೀಡುತ್ತೆ. ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಯಾವುದು ಅಂದರೆ ಒಂದು ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಅದರ ಜೊತೆ ಅದೇ ಜಿಮೇಲ್ ಅಕೌಂಟಿನ ಇಮೇಲ್ ಐ ಡಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡೋದು ಅನ್ನೋ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು google.comಗೆ ಹೋದರೆ ಈ ಥರ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈ ಗೂಗಲ್ ಹೋಮ್ ಪೇಜನ್ನು ನೀವು ನೋಡಿದ್ರೆ ಇಲ್ಲಿ ನಾವು 2-3 ರೀತಿಯಾಗಿ ಜಿಮೇಲ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ. ಒಂದು, ಸರ್ಚ್ ಬಾರಲ್ಲಿ accounts.google.com ಅಂತ ಸರ್ಚ್ ಮಾಡಿದ್ರೆ, ಇನ್ನೊಂದು ಟಾಪ್ ರೈಟ್ ಕಾರ್ನರಲ್ಲಿ ಜಿಮೇಲ್ ಅಂತ ಇರೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ, ಹಾಗೆ ಇನ್ನೊಂದು ಅಲ್ಲೇ ಪಕ್ಕದಲ್ಲಿ 3 ಡಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಜಿಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ಈ 3 ಆಪ್ಷನ್ಸಲ್ಲಿ ನೀವು ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರದ ಒಂದು ಚೂಸ್ ಎನ್ ಅಕೌಂಟ್ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ಈಗಾಗಲೇ ನಂದು ಇಮೇಲ್ ಐ ಡಿ ಇರೋದು ರಿಜಿಸ್ಟರ್ ಆಗಿರುತ್ತೆ. ಅದೇ ನಾವೀಗ ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಯೂಸ್ ಅನದರ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀವಿ. ಅದಾದ ಕೂಡಲೇ ಸೈನ್ ಇನ್ ಅನ್ನೋ ಹೊಸ ಪೇಜ್ ಓಪನ್ ಆಗುತ್ತೆ. ಈ ಸೈನ್ ಇನ್ ಪೇಜಲ್ಲಿ ನೀವು ನೋಡಿದ್ರೆ ನಿಮ್ಮ ಹತ್ರ ಈಗಾಗಲೇ ಒಂದು ಇಮೇಲ್ ಐ ಡಿ ಇದ್ದರೆ ಅದನ್ನು ನೀವು ಅಲ್ಲಿ ಇಮೇಲ್ ಆರ್ ಫೋನ್ ಅನ್ನೋದರಲ್ಲಿ ಟೈಪ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ಆದರೆ ನಾವೀಗ ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಅಕೌಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಈ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ 3 ಆಪ್ಷನ್ಸ್ ತೋರಿಸುತ್ತೆ. ಒಂದು, ಫಾರ್ ಪರ್ಸ್ನಲ್ ಯೂಸ್, ಫಾರ್ ಮೈ ಚೈಲ್ಡ್, ಫಾರ್ ಮೈ ವರ್ಕ್ ಆರ್ ಬಿಸ್ನೆಸ್. ಈಗ ನಾವು ಸದ್ಯಕ್ಕೆ ಓಪನ್ ಮಾಡ್ತಾ ಇರೋ ಅಕೌಂಟು ಪರ್ಸ್ನಲ್ ಯೂಸ್ ಆಪ್ಷನ್ನ ಕ್ಲಿಕ್ ಮಾಡೋಣ. ಮಾಡಿದ ಕೂಡಲೇ ಕ್ರಿಯೇಟ್ ಅ ಗೂಗಲ್ ಅಕೌಂಟ್ ಅನ್ನೋ ಒಂದು ಪೇಜ್ ಬರುತ್ತೆ. ಅಲ್ಲಿ ನೀವು ಫಸ್ಟ್ ನೇಮ್, ಮೊದಲನೇ ಹೆಸರು ಹಾಗೆ ಲಾಸ್ಟ್ ನೇಮ್. ಸೊ ನಾನೀಗ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು ಟೆಕ್ ಟಾಕ್ ಇನ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ. ಅದಕ್ಕೆ ನಾನು ಮೊದಲನೇಗೆ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ನಾನು ಟೆಕ್ ಟಾಕ್ ಅನ್ನೋದನ್ನು ಫಸ್ಟ್ ನೇಮ್ ಆಗಿ ಮಾಡಿದೆ, ಲಾಸ್ಟ್ ನೇಮನ್ನು ಇನ್ ಕನ್ನಡ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇದು ನನ್ನದೇ ಡೇಟ್ ಆಫ್ ಬರ್ತನ್ನು ನಾನಿಲ್ಲಿ ಪರ್ಸ್ನಲ್ ಯೂಸಿಗೆ ಅಂತ ನಾವು ಕ್ಲಿಕ್ ಮಾಡಿರೋದ್ರಿಂದ ನನ್ನದೇ ಡೇಟ್ ಆಫ್ ಬರ್ತ್ನ ನಾನು ಕೊಡ್ತೀನಿ. ಇದು ವೆರಿಫಿಕೇಷನ್ಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ, ಯಾವುದೋ ಇನ್ ಕೇಸ್ ಅಕೌಂಟ್ ಪಾಸ್ವರ್ಡ್ ಮರ್ತೋದ್ರೆ ಅದಕ್ಕೆಲ್ಲ. ಈಗ ನಿಮಗೆ ಆಪ್ಷನ್ ತೋರಿಸುತ್ತೆ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ. ನಮಗೆ ಇಷ್ಟ ಆಗಿರುವಂಥ ಯೂನಿಕ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅನ್ನೋದನ್ನು ಕ್ಲಿಕ್ ಮಾಡಿ. ಟೈಪಿಂಗ್ ಬಾರ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಏನು ಇಷ್ಟನೋ ಆ ಜಿಮೇಲ್ ಐ ಡಿ ಹೆಸರನ್ನು ಟೈಪ್ ಮಾಡಿ. ಈಗ ನಾನು ಟೆಕ್ ಟಾಕ್ ಇನ್ ಕನ್ನಡ ಅಂತ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡಿದೆ. ಆದರೆ ಈ ಐ ಡಿನ ಈಗಾಗಲೇ ಬೇರೆಯವರು ತಗೊಂಡ್ಬಿಟ್ಟಿದ್ದಾರೆ. ದಟ್ ಯೂಸರ್ ಈಸ್ ಟೇಕನ್, ಯೂಸರ್ ನೇಮ್ ಈಸ್ ಟೇಕನ್ ಅಂತ ಗೂಗಲ್ ಹೇಳ್ತಾ ಇದೆ. ಟ್ರೈ ಅನದರ್, ಬೇರೆ ಹೆಸರನ್ನು ನಾನು ಈಗ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಪೇಜ್ಗೆ ಗೂಗಲ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕ್ರಿಯೇಟ್ ಅ ಸ್ಟ್ರಾಂಗ್ ಪಾಸ್ವರ್ಡ್. ಯಾವಾಗಲೂ ನೆನ್ಪಿಡಿ, ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲೇ ತೋರಿಸಿರೋ ಪ್ರಕಾರ ಆ ಮಿಕ್ಸ್ ಆಫ್ ಲೆಟರ್, ನಂಬರ್ ಆ್ಯಂಡ್ ಸಿಂಬಲ್ ಇದು ಎಲ್ಲದೂ ಇರೋ ಅಂಥ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ತುಂಬ ಯಾರು ಹ್ಯಾಕ್ ಮಾಡೋದಕ್ಕಾಗಲ್ಲ, ಯಾರಿಗೂ ಸುಲಭವಾಗಿ ಗೆಸ್ ಮಾಡೋದಕ್ಕಾಗಲ್ಲ. ಆ ಥರದ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಿ. ಅದನ್ನು ಕೊಟ್ಟ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಯು ಆರ್ ನಾಟ್ ಅ ರೋಬೋಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ 6 ಸಂಖ್ಯೆಯ ಒಂದು ಕೋಡನ್ನು ಗೂಗಲ್ ನಿಮ್ಮ ಫೋನ್ ನಂಬರ್ಗೆ ಕಳಿಸುತ್ತೆ. ಆ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕು ನೀವು, OTP ಥರನೇ ಇದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಆ್ಯಡ್ ಅ ರಿಕವರಿ ಇಮೇಲ್ ಅಂತ ತೋರಿಸುತ್ತೆ. ನಿಮ್ಮ ಹತ್ರ ಈಗಾಗಲೇ ಯಾವುದೂ ಇಮೇಲ್ ಐ ಡಿ ಇಲ್ಲ ಅಂದರೆ ನೆಕ್ಸ್ಟ್ ಹಾಗೂ ಸ್ಕಿಪ್ ಅನ್ನೋ ಕೆಳಗಡೆ 2 ಆಪ್ಷನ್ನಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ರಿಕವರಿ ಐ ಡಿನ ಆ್ಯಡ್ ಮಾಡದೆ ಮುಂದಕ್ಕೆ ಹೋಗ್ಬೋದು. ಆದರೆ ನನ್ನ ಸಜೆಷನ್ ಏನು ಅಂದರೆ ನಿಮಗೆ ಟ್ರಸ್ಟೆಡ್ ಪರ್ಸನ್ ಯಾರಿದ್ರು ಅವರ ಅಕೌಂಟ್ನ ಜಿಮೇಲ್ ರಿಕವರಿ ಇಮೇಲ್ ಅಡ್ರೆಸ್ ಆಗಿ ಕೊಡಿ. ಈಗ ನನ್ನ ಹತ್ರ ಈಗಾಗಲೇ ಒಂದು ಇಮೇಲ್ ಐ ಡಿ ಇರೋದ್ರಿಂದ ನಾನು ಅದನ್ನು ರಿಕವರಿ ಇಮೇಲ್ ಆಗಿ ಕೊಡ್ತಾ ಇದ್ದೀನಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮುಂದೆ ಒಂದಿನ ನಿಮ್ಮ ಜಿಮೇಲ್ ಅಕೌಂಟ್ ಹ್ಯಾಕ್ ಆಯಿತೋ, ಅಥವಾ ನೀವು ಪಾಸ್ವರ್ಡ್ ಮರ್ತೋದ್ರೋ, ಅಥವಾ ನೀವು ಸುಮಾರು ದಿನ ಉಪಯೋಗಿಸದೆ ನಿಮಗೆ ಇಮೇಲ್ ಐ ಡಿನೂ ಮರ್ತೋಯ್ತೋ,
ಆವಾಗ ಈ ರಿಕವರಿ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬಿಟ್ಟು ಅಲ್ಲಿಂದ ನೀವು ಅದನ್ನು ಮತ್ತೆ ಅನ್ಲಾಕ್ ಮಾಡ್ಕೋಬೋದು. ಹಾಗಾಗಿ ಈ ರಿಕವರಿ ಇಮೇಲ್ ಐ ಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಿಕವರಿ ಇಮೇಲ್ ಐ ಡಿ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ರಿವ್ಯೂ ಯುವರ್ ಇನ್ಫೋ, ನೀವೇನೇನು ಇಲ್ಲಿವರೆಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಒಂದು ಹೊಸ ಜಿಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ರ, ಆಮೇಲೆ ರಿಕವರಿ ಮೊಬೈಲ್ ನಂಬರನ್ನು ಕೊಟ್ಟೆ ಇನ್ ಕೇಸ್ ನಾನು ಲಾಗಿನ್ ಆಗಬೇಕು ಅಂದರೆ, ಅಥವಾ ಯಾವುದೋ ಬೇರೆ ಸಿಸ್ಟಮಿಂದ ಯಾರಾದರೂ ಲಾಗಿನ್ ಮಾಡ್ತಾ ಇದ್ದರೆ ನಿಮಗೆ ಈ ನಂಬರ್ಗೆ ಮೆಸೇಜ್ ಬರುತ್ತೆ. ಇದೆಲ್ಲದನ್ನು ನೀವು ರಿವ್ಯೂ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಒಂದು ಪೇಜ್ ಬರುತ್ತೆ, ಅಲ್ಲಿ ನೀವು ಜಸ್ಟ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನೀವು ಸ್ಕ್ರೀನ್ನ ಎಡಭಾಗದ ಮೇಲ್ಗಡೆ ನೋಡ್ತಾ ಇದ್ದರೆ ಅಲ್ಲಿ ಜಿಮೇಲ್ ಅಂತ ಅದು ಸಿಂಬಲ್ ಜೊತೆಗೆ ಜಿಮೇಲ್ ಅಂತ ಬರೆದಿದೆ. ಅದು ಜಿಮೇಲ್ ಅಕೌಂಟ್ ಓಪನ್ ಆಗಿದೆ ಅಂತ ಅರ್ಥ. ಅದ್ರ ಕೆಳಗೆ ಕಂಪೋಸ್, ಇನ್ಬಾಕ್ಸ್, ಸ್ಟಾರ್ಟೆಡ್, ಸ್ನೂಸ್, ಸೆಂಟ್, ಡ್ರಾಫ್ಟ್, ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಇಂಪಾರ್ಟೆಂಟ್, ಚಾಟ್, ಶೆಡ್ಯೂಲ್ಡ್, ಆಲ್ ಮೇಲ್, ಸ್ಪ್ಯಾಮ್, ಟ್ರ್ಯಾಶ್, ಕ್ಯಾಟಗರಿ, ಈ ಥರ ಹಲವಾರು ಕ್ಯಾಟಗರಿಗಳು ಕಾಣಿಸುತ್ತೆ ನಿಮಗೆ. ಮುಂದಿನ ವಿಡಿಯೋಗಳಲ್ಲಿ ಇದೆಲ್ಲ ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಈ ಜಿಮೇಲ್ ಐ ಡಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ youtube.comಗೆ ನೀವು ಹೋದ ಕೂಡಲೇ ಅಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ನಾವೀಗಾಗಲೇ ಕ್ರಿಯೇಟ್ ಮಾಡಿರೋದ್ರಿಂದ ಪಾಸ್ವರ್ಡ್ ಪೇಜಿಗೆ ಅದು ಕರ್ಕೊಂಡೋಗುತ್ತೆ. ಆ ಪಾಸ್ವರ್ಡ್ ಪೇಜಲ್ಲಿ ನೀವು ಈಗಾಗಲೇ ಜಿಮೇಲ್ ಐ ಡಿಲಿ ಏನು ಪಾಸ್ವರ್ಡ್ ಕೊಟ್ಟಿದ್ದೀರಾ ಆ ಪಾಸ್ವರ್ಡ್ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರದ ಒಂದು ಹೋಮ್ ಪೇಜಿಗೆ ಕರ್ಕೊಂಬರುತ್ತೆ. ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ, ಅಲ್ಲಿ ನೀವು ಏನು ಅನಿಸುತ್ತೆ ಅದ್ರ ವಿಡಿಯೋಗಳನ್ನು ನೀವು ಸರ್ಚ್ ಮಾಡ್ಬೋದು. ಈಗ ಸದ್ಯಕ್ಕೆ ಹೊಸ ಐಡಿಯಾ ಆಗಿರೋದ್ರಿಂದ ಏನು ನಿಮಗೆ ವಿಡಿಯೋಗಳು ಕಾಣ್ತಾ ಇರಲ್ಲ. ಆದರೆ ನಾವೀಗ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸ್ಕ್ರೀನ್ನ ಬಲಭಾಗದ ಮೇಲ್ಗಡೆ ಈ ಐಕಾನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಡ್ರಾಪ್ ಡೌನ್ ಮೆನು ಕಾಣಿಸುತ್ತೆ. ಆ ಡ್ರಾಪ್ ಡೌನ್ ಮೆನುವಲ್ಲಿ ಕ್ರಿಯೇಟ್ ಅ ಚಾನಲ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಅ ಚಾನಲ್ ಕ್ಲಿಕ್ ಮಾಡಿದ ಕೂಡಲೇ ಈ ಥರದ ಒಂದು ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಪಾಪಪ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ನಾನು ಈಗಾಗಲೇ ಯೂಸರ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಅಲ್ಲಿ ಟೈಪ್ ಮಾಡಿರೋದ್ರಿಂದ ಯೂಟ್ಯೂಬ್ ಅಕೌಂಟ್ ಆಗಲೇ ಅದನ್ನು ತಗೊಂಡ್ಬಿಟ್ಟಿದೆ. ಇದು ಈ ಹ್ಯಾಂಡಲ್ ಅನ್ನೋದು ಏನು ನಿಮಗೆ ಕಾಣಿಸ್ತಾ ಇದೆ ಅದು ಟೆಕ್ಟಾಕ್ ಇನ್ ಕನ್ನಡ ಅಂತ ತಗೊಂಡಿರೋ ಕಾರಣ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅದೇ ಆಗಿರೋದ್ರಿಂದ ಈ ಹ್ಯಾಂಡಲ್ ಅನ್ನೋದೇನಿದೆ ಅದ್ರ ಪಕ್ಕ ಒಂದು ಅನ್ನೋ ಒಂದು ಸಿಂಬಲ್ ಇದೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಶೇರ್ ಮಾಡ್ಬೋದು. ಆಮೇಲೆ ಈ ಸೆಲೆಕ್ಟ್ ಪಿಕ್ಚರ್ ಯೂಟ್ಯೂಬ್ ಅಕೌಂಟ್ಗೆ ನಾವು ಒಂದು ಪ್ರೊಫೈಲ್ ಇಮೇಜ್, ಈಗ ವಾಟ್ಸಪ್ಪಲ್ಲಿ ನೀವು DP ಹೇಗೆ ಹಾಕ್ತೀರಾ ಆ ಥರ ಇಲ್ಲೂ ಒಂದು ಪ್ರೊಫೈಲ್ ಇಮೇಜ್ ಕೊಡಬೇಕಾಗುತ್ತೆ. ಸೆಲೆಕ್ಟ್ ಇಮೇಜ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬೇ ಸಾಕಷ್ಟು ಆಪ್ಷನ್ಗಳನ್ನು ತೋರಿಸುತ್ತೆ. ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡಿದರೆ ಫ್ರಮ್ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡಿ ಡ್ರ್ಯಾಗ್ ದ ಫೋಟೋ ಆರ್ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಪ್ರೊಫೈಲ್ ಪಿಕ್ಚರ್ನ ಅಲ್ಲಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಾವು ಪ್ರೊಫೈಲ್ ಪಿಕ್ಚರ್ನ ಹೊಸದಾಗಿ ಕ್ರಿಯೇಟ್ ಮಾಡೋದ್ರಿಂದ ಅದು ಮುಂದೆ ಹೇಗೆ ಅಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಈಗ ಸದ್ಯಕ್ಕೆ ಇದನ್ನು ಖಾಲಿ ಬಿಟ್ಟಿರ್ತೀನಿ. ಕ್ರಿಯೇಟ್ ಚಾನಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ ಕೂಡಲೇ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು, ಟೆಕ್ ಟಾಕ್ ಇನ್ ಕನ್ನಡ. ಈ ಥರದ ಒಂದು ಹೊಸ ಪೇಜ್. ಈಗಾಗಲೇ ನಾವೇನು ವಿಡಿಯೋ ಹಾಕಿಲ್ಲದೆ ಇರೋ ಕಾರಣ ಇಲ್ಲಿ ಯಾವ ವಿಡಿಯೋಗಳು ಡಿಸ್ಪ್ಲೇ ಆಗ್ತಾ ಇಲ್ಲ, ಆದರೆ ಚಾನಲ್ ಕ್ರಿಯೇಟ್ ಆಗಿದೆ. ಈ ರೀತಿಯಾಗಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಮುಂದಿನ ಎಪಿಸೋಡ್ಗಳಲ್ಲಿ ಯೂಟ್ಯೂಬ್ ಚಾನಲ್ನ ಹೇಗೆ ಕಸ್ಟಮೈಸ್ ಮಾಡೋದು, ಹೇಗೆ ಪ್ರೊಫೈಲ್ ಪಿಕ್ಚರ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು, ಬ್ಯಾನರ್ಗಳನ್ನು ಹೇಗೆ ಕ್ರಿಯೇಟ್ ಮಾಡೋದು, ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡಬಹುದು, ಈ ಥರದ ಎಲ್ಲ ವಿಡಿಯೋಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.